ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ನ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಡಿಗ್ರಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಮತ್ತೆ ಫಸ್ಟ್ ಇಯರ್ ಡಿಪ್ಲೊಮಾ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಬರೀ ಲೇಡೀಸ್ ಗರ್ಲ್ ಸ್ಟೂಡೆಂಟ್ಸ್ ಗಳು ಅಪ್ಲೈ ಮಾಡ್ತಕ್ಕಂಥ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಈ ಸ್ಕಾಲರ್ಶಿಪ್ ನ ಹೆಸರು AICTE ಸರಸ್ವತಿ ಸ್ಕಾಲರ್ಶಿಪ್ ಸ್ಕೀಮ್ ಅಂತಂದು. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಬೇಕಂತಂದ್ರೆ ನೀವು AICTE ಅಪ್ರೂವ್ಡ್ ಆಗಿರ್ಬೇಕು ನಿಮ್ಮ ಇನ್ಸ್ಟಿಟ್ಯೂಷನ್. ಇದರಲ್ಲಿ ಯಾವ್ಯಾವ ಡಿಗ್ರಿನವರು ಅಪ್ಲೈ ಮಾಡ್ಬೋದು ಅಂತ ಇದ್ರ ಮೇಲೆ ಎಲ್ಲ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡ್ರಿ, ಈ ಸ್ಕೀಮ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಈ ಸ್ಕೀಮ್ ಅಲ್ಲಿ ಬಂದ್ಬಿಟ್ಟು BBA ಅಲ್ಲಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್, BCA ನಲ್ಲಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಮತ್ತೆ BMS ಡಿಗ್ರಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ನ ಇದು ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥ ಸ್ಕೀಮ್ ಇದು. ಇವರಷ್ಟೇ ಅಪ್ಲೈ ಮಾಡ್ಬೋದು. BBA ಫಸ್ಟ್ ಇಯರ್ ಓದ್ತಿರ್ಬೇಕು, BCA ಫಸ್ಟ್ ಇಯರ್ ಅಲ್ಲಿ, ನೆಕ್ಸ್ಟ್ BMS ಡಿಗ್ರಿ ಫಸ್ಟ್ ಇಯರ್ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಗಳು, ಎಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸ್ ಗಳು ಈ ಸ್ಕೀಮ್ ನ ಆನ್ಲೈನ್ ಅಪ್ಲೈ ಮಾಡಬಹುದು. ಇಲ್ಲಿ ಗೈಡ್ಲೈನ್ಸ್ ಇದೆ ಕೆಲವೊಂದು, ಏನೇನು ಹಿಂಗೆ ಏನು ಅಂತಂದು. ಇಲ್ಲಿ ನೋಡ್ರಿ, ಫಸ್ಟ್ ಆ ಗರ್ಲ್ ಕ್ಯಾಂಡಿಡೇಟ್ ಯಾರು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ತಾರಲ್ಲ ಅವರು ಫಸ್ಟ್ ಇಯರ್ ಡಿಗ್ರಿ ಲೆವೆಲ್ ಕೋರ್ಸ್ ಅಲ್ಲಿ ಓದ್ತಿರ್ಬೇಕು. ಅದ್ರಲ್ಲಿ ನಾನು ಹೇಳ್ದಂಗೆ BCA, BBA ಮತ್ತೆ BMS ಕೋರ್ಸ್ ಗಳಲ್ಲಿ ಓದ್ತಿರ್ಬೇಕು. ಅವರ ಈಗ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದ್ರೆ, ಒಂದು ಮನೆಯಲ್ಲಿ ಇಬ್ರು 3 ಜನ ಹೆಣ್ಮಕ್ಳು ಇದ್ದಂದ್ರೆ ಇಬ್ರು ಮಾತ್ರ ಈ ಸ್ಕಾಲರ್ಶಿಪ್ ಸ್ಕೀಮ್ ನ ಆನ್ಲೈನ್ ಅಪ್ಲೈ ಮಾಡ್ಬೋದು. ಅವ್ರು ನಾನು ಹೇಳ್ದಂಗೆ ಇವರ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಆದಾಯ. ಮತ್ತೆ ಇವ್ರ ಹತ್ರ ಒಂದು ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಸ್ಟೇಟ್ ನಿಂದ ಇಶ್ಯೂ ಆಗಿರ್ತಕ್ಕಂಥ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಕಾಲರ್ಶಿಪ್ ನ ಬಂದ್ಬಿಟ್ಟು 3110 ಸ್ಕಾಲರ್ಶಿಪ್ ಗಳು ಇದಾವೆ. ನಾನು ಹೇಳ್ದಂಗೆ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ಈ ಸ್ಕಾಲರ್ಶಿಪ್ ನ ನಿಮ್ಮ ಇನ್ಸ್ಟಿಟ್ಯೂಷನ್ AICTE ಅಪ್ರೂವ್ಡ್ ಆದ್ರೆ ಮಾತ್ರ ನೀವು ಆನ್ಲೈನ್ ನ ಅಪ್ಲೈ ಮಾಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಟೋಟಲ್ ಬಂದ್ಬಿಟ್ಟು 3110 ಸ್ಕಾಲರ್ಶಿಪ್ಸ್ ಇದಾವೆ. BBA, BCA, BMS ಡಿಗ್ರಿನವರು ಇದನ್ನ ಅಪ್ಲೈ ಮಾಡ್ಬೋದು. ನಿಮ್ಮ ಎಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಅಮೌಂಟ್ 25,000 ಪ್ರತಿ ವರ್ಷ ಸಿಗ್ತಾ ಹೋಗುತ್ತೆ. 3 ವರ್ಷ ತನಕ ಸಿಗ್ತಾ ಹೋಗುತ್ತೆ. ನಿಮ್ಗೆ ಯಾವುದೇ ತರದ ನೀವು ಪರ್ಚೇಸ್ ಮಾಡ್ಬೋದು. ಏನ್ ಕಂಪ್ಯೂಟರ್ ಏನು ಪರ್ಚೇಸ್ ಮಾಡ್ತೀರಾ ಅದಕ್ಕೆ ಯಾವುದೇ ತರದ ರಿಸಿಪ್ಟ್ ನ ಎನ್ಕ್ಲೋಸ್ ಮಾಡುವಂತದ್ದು ಬೇಕಾಗಿಲ್ಲ. ಯಾವುದೇ ಹಾಸ್ಟೆಲ್ ಚಾರ್ಜಸ್ ನೀವೇನಾದ್ರು ಪೇ ಮಾಡಿದ್ರೆ ಅದನ್ನ ಯಾವುದೇ ತರದ ರಿಸಿಪ್ಟ್ ನ ಎನ್ಕ್ಲೋಸ್ ಮಾಡಂಗಿಲ್ಲ. ನೀವು ನಿಮ್ಮ ಮೆರಿಟ್ ಆಧಾರದ ಮೇಲೆ, ಸೆಕೆಂಡ್ PU ಓದಿರ್ತಕ್ಕಂಥ ಮೆರಿಟ್ ಆಧಾರದ ಮೇಲೆ ಮತ್ತೆ 10th ಓದಿರ್ತಕ್ಕಂಥ ಮೆರಿಟ್ ಆಧಾರದ ಮೇಲೆ ನಿಮ್ಗೆ ಸೆಲೆಕ್ಷನ್ ಆಗ್ತಾ ಹೋಗುತ್ತೆ. ಯಾವುದೇ ತರದ ಡಾಕ್ಯುಮೆಂಟರಿ ಪ್ರೂಫ್ ನ ಅಟ್ಯಾಚ್ ಮಾಡೋಂಗಿಲ್ಲ. ನಿಮ್ಗೆ ಪೇಮೆಂಟ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ನಿಮ್ಮ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆದ್ರೆ DBT ಮೋಡ್ ಮುಖಾಂತರ ನೀವು ಸೆಲೆಕ್ಷನ್ ಆದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಪ್ರೊಸೀಜರ್ ಯಾವ ತರ ಅಪ್ಲೈ ಮಾಡ್ಬೇಕಂತಂದ್ರೆ AICTE ಸರಸ್ವತಿ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ನೀವು ಆನ್ಲೈನ್ ಅಪ್ಲೈ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ನಿಮ್ಮ ಇನ್ಸ್ಟಿಟ್ಯೂಷನ್ ಗೆ ವೆರಿಫಿಕೇಶನ್ ಗೆ ಕಳ್ಸಿಕೊಡ್ತಾರೆ. ಆ ವೆರಿಫಿಕೇಶನ್ ಆದ್ಮೇಲೆ ಸ್ಕ್ರೂಟಿನಿ ಆಗ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ನೀವು ಎಲಿಜಿಬಲ್ ಇದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವ ತರ ಕ್ರೈಟೀರಿಯಾ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತಂತಂದ್ರೆ, ನಿಮ್ಮ 10th ಪ್ಲಸ್ 12th ಮಾರ್ಕ್ಸ್ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಮೆಥಡ್ಸ್ ಆಫ್ ರಿಸರ್ವಿಂಗ್ ಟೈಸ್ ಅಂತ ಇದೆ. ಇಲ್ಲಿ ನೋಡ್ರಿ, 10th ಇನ್ ಕೇಸ್ ನಿಮ್ದು 12th ಏನಾದ್ರು ಕಮ್ಮಿ ಇತ್ತು ಅಂತಂದ್ರೆ 10th ಮಾರ್ಕ್ಸ್ ಬೇಸಿಸ್ ಮೇಲೂ ನಿಮ್ಗೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ನೀವು ವರ್ಷ ಈ ಸ್ಕಾಲರ್ಶಿಪ್ ನ ನೀವು ರಿನಿವಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ರಿನಿವಲ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟೂಡೆಂಟ್ಸ್ ಫೇಲಿಂಗ್ ಟು ಪ್ರಮೋಟೆಡ್ ಟು ದ ನೆಕ್ಸ್ಟ್ ಕ್ಲಾಸ್, ನೀವು ಇನ್ ಕೇಸ್ ನೀವೇನಾದ್ರೂ ಈಗ ಫಸ್ಟ್ ಇಯರ್ ಇದ್ರಿ ಸೆಕೆಂಡ್ ಇಯರ್ ಗೆ ಪ್ರಮೋಟ್ ಆಗಿಲ್ಲ ಅಂತಂದ್ರೆ ಈ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ರಿ, ದ ಗ್ಯಾಪ್ ಪೀರಿಯಡ್ ಬಿಟ್ವೀನ್ ದ ಇಯರ್ ಆಫ್ ಪಾಸಿಂಗ್ ಅಂಡ್ ಕ್ವಾಲಿಫಿಕೇಶನ್ ಸಿಮ್ ಆಫ್ ದ ಡಿಗ್ರಿ ಶುಡ್ ನಾಟ್ ಬಿ ಮೋರ್ ದೆನ್ 2 years. ಇಲ್ಲಿ ನೋಡ್ರಿ, ನೀವು ಈಗ 12th ಓದಿ ಗ್ಯಾಪ್ ನಿಮ್ಗೆ ಯಾವುದೇ ತರದ ಗ್ಯಾಪ್ ಇರಬಾರ್ದು. ಜಾಸ್ತಿ ಗ್ಯಾಪ್ ಇದ್ರೆ ನಿಮ್ಗೆ ಈ ಸ್ಕಾಲರ್ಶಿಪ್ ನ ಎಲಿಜಿಬಲ್ ಇರೋದಿಲ್ಲ. ಅಪ್ಲಿಕೇಶನ್ ಇಲ್ಲಿ ನೋಡ್ರಿ, AICTE ಸರಸ್ವತಿ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸಬೇಕು. ಇದು ಒಂದು ವರ್ಷಕ್ಕೆ ಒಂದ್ಸತಿ ಅಪ್ಲಿಕೇಶನ್ ನ ಕಾಲ್ ಫಾರ್ ಮಾಡ್ತಾರೆ. ಅವಾಗ ಮಾತ್ರ ನೀವು ಅಪ್ಲೈ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಫ್ ನಿಮ್ಮ ಸ್ಟೂಡೆಂಟ್ ಏನಾದ್ರು ಜನರಲ್ ಕ್ಯಾಟಗರಿಲಿ ಇತ್ತಂದ್ರೆ, ಸ್ಟೂಡೆಂಟ್ ಏನಾದ್ರು
ಅವರು ಆನ್ಲೈನ್ ಅಪ್ಲೈ ಮಾಡ್ಬೋದು. ಯಾವುದೇ ತರದ ಅಪ್ಲಿಕೇಶನ್ ತುಂಬಬೇಕಾದ್ರೆ ಯಾವುದೇ ತರದ ಫೀಲ್ಡ್ಸ್ ಗಳನ್ನ ಕಂಪ್ಲೀಟ್ ಮಾಡದೆ ಅಂದ್ರೆ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಇನ್ ಕೇಸ್ ಈಗ ನೀವು ಫಸ್ಟ್ ಇಯರ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ ತಗೊಂಡಿರ್ತೀರಾ, ನೆಕ್ಸ್ಟ್ ನೀವೇನಾದ್ರೂ ಫೇಲ್ ಆದ್ರೆ ಅಥವಾ ಡ್ರಾಪ್ ಔಟ್ ಆದ್ರೆ ನೆಕ್ಸ್ಟ್ ವರ್ಷಕ್ಕೆ ನಿಮ್ಗೆ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಇರೋದಿಲ್ಲ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಈ ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಆಧಾರ್ ಮ್ಯಾಂಡೇಟರಿ ಬೇಕಾಗುತ್ತೆ. ಇನ್ನು ಉಳಿದಿದ್ದು ನಿಮ್ಮ ವೆಬ್ಸೈಟ್ ಅಲ್ಲಿ ನೋಡ್ಕೊಂತ ಹೋಗ್ಬೋದು. ಈಗ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಅದನ್ನೇ ಸರಸ್ವತಿ ಸ್ಕಾಲರ್ಶಿಪ್ ಸ್ಕೀಮ್ ನ ಟೈಪ್ ಮಾಡಿದಾಗ ನೋಡ್ರಿ, ಫಸ್ಟ್ ನೀವು ರಿಜಿಸ್ಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಪಾರ್ ಐ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಪಾರ್ ಐ ನ ನೀವು ಕ್ರಿಯೇಟ್ ಮಾಡಕ್ಕೆ ಅಂತಂದ್ರೆ ನಿಮ್ ಇತ್ತಂದ್ರೆ ಬೆಟರ್, ಇಲ್ಲಾಂತಂದ್ರೆ ನೀವು ಯೂಟ್ಯೂಬ್ ನೋಡಿ ವಿಡಿಯೋಸ್ ಗಳನ್ನ ನೋಡಿ ಅಪಾರ್ ಐ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ನೇಮ್ ನ ಎಂಟ್ರಿ ಮಾಡಬೇಕು, ಆಧಾರ್ ನ ನಂಬರ್ ನ ಎಂಟ್ರಿ ಮಾಡಬೇಕು. ನಿಮ್ಮ ಅಡ್ಮಿಷನ್ 2024-25 ಅಡ್ಮಿಷನ್ ಆಗಿರ್ಬೇಕು. ನಾನು ಹೇಳ್ದಂಗೆ ಬಿಲೋ 8 ಲ್ಯಾಕ್ ಇದ್ದವರು ಮಾತ್ರ ಈ ಸ್ಕಾಲರ್ಶಿಪ್ ಎಲಿಜಿಬಲ್. ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿನ ಹಾಕ್ಬೇಕು. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಟ್ಟು ರಿಜಿಸ್ಟರ್ ಕೊಡಬೇಕಾಗತ್ತೆ. ಇಲ್ಲಿ ಕೆಲವೊಂದ್ಸತಿ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಮ ಇಮೇಲ್ ಐ ಡಿಗೆ ಯಾವುದೇ ತರಹದ ಲಿಂಕ್ ಬರೋದಿಲ್ಲ. ಅವಾಗ ನೀವು ವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಇಮೇಲ್ ಐ ಡಿಗೆ ಲಿಂಕ್ ಬಂದಾಗ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿ ವೆರಿಫೈ ಮಾಡಿದಾಗ ನಿಮ್ಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಬರ್ತಾ ಹೋಗುತ್ತೆ. ಅವಾಗ ನೀವು ಏನಿಲ್ಲ ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಬರುತ್ತೆ, ಜೊತೆಗೆ ಪಾಸ್ವರ್ಡ್ ನ ಹಾಕಿ ಎಂಟ್ರಿ ಮಾಡಿ ಲಾಗಿನ್ ಮಾಡಬೇಕಾಗುತ್ತೆ. ಕ್ರೆಡೆನ್ಷಿಯಲ್ಸ್ ಬಂದಾಗ ನಿಮ್ಮ ಕ್ಯಾಂಡಿಡೇಟ್ ಐ ಡಿನ ಹಾಕ್ಬೇಕು, ಪಾಸ್ವರ್ಡ್ ಹಾಕ್ಬೇಕು, ರಿಜಿಸ್ಟರ್ ಅಂತ ಲಾಗಿನ್ ಅಂತ ಕೊಟ್ಟಾಗ ನೀವು ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ನಿಮ್ಮ ಬೇಸಿಕ್ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಐ ಡಿ, ನಿಮ್ಮ ಅಪಾರ್ ಐ ಡಿ, ನಿಮ್ಮ ಹೆಸರು, ನಿಮ್ಮ ಅಪ್ಪನ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಜೆಂಡರ್. ನಾನು ಹೇಳ್ದಂಗೆ ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡೋದು, ಆದ್ರಿಂದ ಜೆಂಡರ್ ನ ಅದೇ ಫಿಮೇಲ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಡಿಸೆಬಿಲಿಟಿ ಇದ್ರೆ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿನ ಬರಿತಾ ಹೋಗ್ಬೇಕಾಗುತ್ತೆ. ಕ್ಯಾಸ್ಟ್ ಕ್ಯಾಟಗರಿ, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಅಲ್ಟರ್ನೇಟ್ ಇಮೇಲ್ ಐ ಡಿ, ಆಧಾರ್ ನಂಬರ್ ನ ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ. ನಿಮ್ಮ ಅಡ್ರೆಸ್ ನ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್, ಕರೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ನ ಎರಡನ್ನೂ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಕೊಡ್ಕೊಂತ ಹೋಗ್ಬೇಕಾಗುತ್ತೆ. ನೀವು ಸೇವ್ ಕೊಟ್ಟಾಗ ನಿಮ್ಮ ಇನ್ಕಮ್ ಡೀಟೇಲ್ಸ್ ನ ಫಸ್ಟ್ ಸ್ಟೆಪ್ ಅಲ್ಲಿ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ಕಮ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ತಂದೆ ಮೊಬೈಲ್ ನಂಬರ್, ತಾಯಿ ಮೊಬೈಲ್ ನಂಬರು. ಕೆಲವೊಂದು ಆಕ್ಯುಪೇಷನ್ ನ ನೋಡ್ರಿ, ರೆಡ್ ಅಂತ ಹಾಕಿದ್ದು ಅದೆಲ್ಲ ಕಂಪಲ್ಸರಿ ಇರುತ್ತೆ. ನಿಮ್ಮ ತಂದೆ ಮೊಬೈಲ್ ನಂಬರು, ತಾಯಿ ಮೊಬೈಲ್ ನಂಬರ್ ಏನ್ ಕಂಪಲ್ಸರಿ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನಿಮ್ಮ ತಂದೆ ಏನು, ತಾಯಿಯ ಡೆಸಿಗ್ನೇಷನ್ ಏನು, ನಿಮ್ಮ ತಂದೆಯ ಆನ್ಯುವಲ್ ಇನ್ಕಮ್ ಏನು, ನಿಮ್ಮ ತಾಯಿಯ ಆನ್ಯುವಲ್ ಇನ್ಕಮ್ ಏನು. ನಾನು ಹೇಳ್ದಂಗೆ 8 ಲಕ್ಷದ ಒಳಗಡೆ ಇರಬೇಕು. ಸೇವ್ ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ನಾನು ಹೇಳ್ದಂಗೆ ನಿಮ್ಮ ಯಾವ ಕೋರ್ಸಿಗೆ ನೀವು ಅಡ್ಮಿಷನ್ ಆಗಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಯಾವ ಅಡ್ಮಿಷನ್ ಗೆ ಆಗಿದ್ದೀರಾ ಅಂತ ಕೋರ್ಸ್ ನ ಸೆಲೆಕ್ಟ್ ಮಾಡಿ. ನಿಮ್ಗೆ ಗೊತ್ತಿರಂಗೆ ಯಾವುದೇ ಕೋರ್ಸ್ ಡ್ಯೂರೇಷನ್ BBA, BMS, BCA ಇದ್ರೆ 3 ವರ್ಷ ತನಕ ಇರುತ್ತೆ. ಅಡ್ಮಿಷನ್ ಡೇಟ್ ನ ಹಾಕ್ಬೇಕಾಗುತ್ತೆ. ನಿಮ್ಗೆ ನಾನು ಹೇಳ್ದಂಗೆ ನಿಮ್ಮ ಕಾಲೇಜ್ AICTE ಅಪ್ರೂವ್ಡ್ ಆಗಿದ್ರೆ ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ AICTE ಅಪ್ರೂವ್ಡ್ ಲಿಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ನಿಮ್ಮ ಕಾಲೇಜ್ ನ ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕಲಿ AICTE ಇನ್ಸ್ಟಿಟ್ಯೂಟ್ ಐ ಡಿ, ಇನ್ಸ್ಟಿಟ್ಯೂಟ್ ನೇಮು, ಇನ್ಸ್ಟಿಟ್ಯೂಟ್ ಅಡ್ರೆಸ್, ಇನ್ಸ್ಟಿಟ್ಯೂಟ್ ಸ್ಟೇಟು, ಡಿಸ್ಟ್ರಿಕ್ಟ್, ಕ್ಯಾಟಗರಿ ಇವೆಲ್ಲ ಆಟೋಮೆಟಿಕ್ ಡಂಪ್ ಆಗ್ತಾ ಹೋಗುತ್ತೆ. ನಿಮ್ಮ ಟೈಪ್ ಆಫ್ ಇನ್ಸ್ಟಿಟ್ಯೂಟ್, ಯಾವ ತರ ಇನ್ಸ್ಟಿಟ್ಯೂಟ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಕೋರ್ಸ್ ಯಾವ್ದು ಮಾಡ್ತಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಓದ್ತಿದ್ದೀರಾ ಅದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ನ ನಿಮ್ಮಿದ್ರೆ ಎಂಟ್ರಿ ಮಾಡ್ರಿ. ರೆಡ್ ಮಾರ್ಕ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಫೀಲ್ಡ್ಸ್ ನ ಕಂಪಲ್ಸರಿ ಆಗಿ ತುಂಬಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪ್ರಿನ್ಸಿಪಲ್ ನ ಹೆಸರು, ನಿಮ್ಮ ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಲ್ ನ ಇಮೇಲ್ ಐ ಡಿ, ಕಾಂಟ್ಯಾಕ್ಟ್ ನಂಬರು ಇವೆಲ್ಲ ತುಂಬಬೇಕಾಗತ್ತೆ. ನೆಕ್ಸ್ಟ್ ಫೀ ಟೈಪ್, ಯಾವ ತರ ಫೀ ಕಟ್ತೀರಾ ಅಂತಂದು ಇದನ್ನು ತುಂಬಬೇಕಾಗುತ್ತೆ. ಈ ಫೀ ಫಸ್ಟ್ ಸೆಮಿಸ್ಟರ್ಗೆ ಎಷ್ಟು ಫೀ ಪೇ ಮಾಡಿದ್ರಿ, ಸೆಕೆಂಡ್ ಸೆಮಿಸ್ಟರ್ಗೆ ಎಷ್ಟು ಫೀ ಪೇ ಮಾಡಿದ್ರಿ, ಥರ್ಡ್ ಸೆಮಿಸ್ಟರ್ಗೆ ಎಷ್ಟು ಫೀ, ವರ್ಷಕ್ಕೆ ಎಷ್ಟು ಫೀ ಪೇ ಮಾಡಿದ್ರಿ ಅದನ್ನ ಸೇವ್ ಕೊಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಇಲ್ಲಿ ಹೈಯರ್ ಸೆಕೆಂಡರಿ ಅಂತಂದ್ರೆ 10th ಮಾರ್ಕ್ಸ್ ಡೀಟೇಲ್ಸ್ ನ ಎಲ್ಲ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಸ್ಕೂಲ್ ನೇಮು, ಸ್ಕೂಲ್ ಅಡ್ರೆಸ್, ಸ್ಟೇಟು, ಡಿಸ್ಟ್ರಿಕ್ಟ್, ಸಿಟಿ, ಪಿನ್ ಕೋಡ್, ಮಾರ್ಕ್ಸ್ ಒಬ್ಟೈನ್ಡ್, ಎಷ್ಟು ಮಾರ್ಕ್ಸ್ ಸಿಕ್ಕಿದೆ,
ಅಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಕ್ಕೆ, ಪರ್ಸೆಂಟೇಜ್ ಎಷ್ಟು, ಇವು ಡೇಟ್ ಆಫ್ ಪಾಸಿಂಗು ಇವೆಲ್ಲ ತುಂಬಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಸ್ಟೇಟ್ ಬೋರ್ಡ್ ಯಾವುದು, ರಿಜಿಸ್ಟ್ರೇಷನ್ ನಂಬರು, ರೋಲ್ ನಂಬರ್ ಇವೆಲ್ಲ ತಿನ್ಬೇಕಾಗುತ್ತೆ. ನಿಮ್ಮ ಫಸ್ಟ್ ಸಬ್ಜೆಕ್ಟ್ ಯಾವುದು, ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಒಬ್ಟೆಂಡ್ ಆಗಿದೆ ಇವೆಲ್ಲ ತುಂಬ್ಕೊಂತ ಹೋಗ್ಬೇಕಾಗುತ್ತೆ. ಎಷ್ಟು 6 ಸಬ್ಜೆಕ್ಟ್ ಇರ್ತವೆ, ಟೋಟಲ್ ಮಾರ್ಕ್ಸ್ ಒಬ್ಟೆಂಡ್ ಎಷ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇವೆಲ್ಲ ತುಂಬ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ 12th ಸೀನಿಯರ್ ಸೆಕೆಂಡರಿ, ಇಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ಹೈಯರ್ ಸೆಕೆಂಡರಿ ಬಂದ್ಬಿಟ್ಟು 12th ಇಂದಿದ್ದು ಡೀಟೇಲ್ಸ್ ನ ಎಲ್ಲ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಸೀನಿಯರ್ ಸೆಕೆಂಡರಿ ಬಂದ್ಬಿಟ್ಟು 10th ಇಂದ ಡೀಟೇಲ್ಸ್ ನ ಎಲ್ಲ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲೂ ಇದೇ ತರ ನಿಮ್ಮ ಸ್ಕೂಲಿನ ಹೆಸರು, ಸ್ಕೂಲ್ ಅಡ್ರೆಸ್, ಸ್ಟೇಟ್, ಡಿಸ್ಟ್ರಿಕ್ಟ್, ಸಿಟಿ, ಪಿನ್ ಕೋಡ್, ಮಾರ್ಕ್ಸ್ ಒಬ್ಟೆಂಡ್, ಟೋಟಲ್ ಮಾರ್ಕ್ಸ್, ಪರ್ಸೆಂಟೇಜ್, ಗ್ರೇಡ್ ಇದ್ರೆ ಗ್ರೇಡ್ ಅಲ್ಲಿ ತುಂಬ್ಕೊಂತ ಹೋಗ್ರಿ, ಇಲ್ಲ ಮಾರ್ಕ್ಸ್ ಅಲ್ಲಿ ಇದ್ರೆ ಮಾರ್ಕ್ಸ್ ಅಲ್ಲಿ ತುಂಬ್ಕೊಂತ ಹೋಗ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಒಬ್ಟೈನ್ ಮಾಡಿದಿರಾ ಇವೆಲ್ಲ ತುಂಬ್ಕೊಂತ ಹೋಗ್ಬೇಕಾಗುತ್ತೆ. ಟೋಟಲ್ 6 ಸಬ್ಜೆಕ್ಟ್ಸ್ ಇದ್ರೆ 6 ಸಬ್ಜೆಕ್ಟ್ಸ್, ಎಷ್ಟು ಸಬ್ಜೆಕ್ಟ್ಸ್ ಇದೆ ಅದನ್ನೆಲ್ಲ ಕರೆಕ್ಟ್ ಆಗಿ ತುಂಬಿ ಒಬ್ಟೈನ್ ಮಾಡಿ ಸೇವ್ ಕೊಡ್ಕೊಂತ ಹೋಗ್ಬೇಕು. ಸೇವ್ ಕೊಟ್ಟಿಲ್ಲ ಅಂತಂದ್ರೆ ಫೀಲ್ಡ್ಸ್ ಗಳು ಸೇವ್ ಹಾಕಂತ ಹೋಗೋದಿಲ್ಲ. ನೆಕ್ಸ್ಟ್ ಸೇವ್ ಕೊಟ್ಟಾದ್ಮೇಲೆ, ಸೇವ್ ಆದ ತಕ್ಷಣ ನೆಕ್ಸ್ಟ್ ಕೊಡ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ನನ್ನ ಬ್ಯಾಂಕ್ ಡೀಟೇಲ್ಸ್ ಇದನ್ನ ಕಂಪಲ್ಸರಿ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಈ ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕಾದ್ರೆ ಆಧಾರ್ ಸೀಡಿಂಗ್ ನ ಕಂಪಲ್ಸರಿ ಮಾಡಿರ್ಲೇಬೇಕು. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಬ್ಯಾಂಕ್ IFSC ಕೋಡ್, ಬ್ಯಾಂಕ್ ನೇಮು, ಬ್ರಾಂಚ್ ಕೋಡ್, ಬ್ಯಾಂಕ್ ನ MICR ಕೋಡ್, ಬ್ಯಾಂಕ್ ಅಡ್ರೆಸ್, ಅಕೌಂಟ್ ನಂಬರು, ಬ್ಯಾಂಕ್ ಅಕೌಂಟ್ ನ ನಂಬರ್ ನ ಮತ್ತೊಂದ್ಸತಿ ಸೇವ್ ಮಾಡಿ. ನಾನು ಹೇಳ್ದಂಗೆ ಆಧಾರ್ ಸೀಡಿಂಗ್ ಮಾಡಿಲ್ಲ ಅಂತಂದ್ರು ಮಾಡಿಸ್ಲೇಬೇಕು. ಈ ಮೊದಲು ಕೊಟ್ಟು ಆಮೇಲೆ ಬೇಕಾದ್ರೆ ಆಧಾರ್ ಸೀಡಿಂಗ್ ಮಾಡ್ಬೋದು. ಕೆಲವೊಂದು ಆಧಾರ್ ಸೀಡಿಂಗ್ ನ ನೀವೇ ಆನ್ಲೈನ್ ಆಗಿ ಮಾಡ್ಬೋದು. ಅದನ್ನ ನಮ್ಮ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲೆಲ್ಲ ಬಹಳ ಮಾಡಿದೀನಿ, ಅದನ್ನ ನೋಡ್ಕೋಬಹುದು. ನೆಕ್ಸ್ಟ್ ಸೇವ್ ಅಂತ ಕೊಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಲಾಸ್ಟ್ ಬಂದ್ಬಿಟ್ಟು ನೋಡ್ರಿ, ಫಸ್ಟ್ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡಬೇಕು. ನೆಕ್ಸ್ಟ್ ಇನ್ಕಮ್ ಡೀಟೇಲ್ಸ್ ನ, ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ ನ, ಎಜುಕೇಶನಲ್ ಡೀಟೇಲ್ಸ್ ನ, ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಅಂತ ಬರ್ತಾಗುತ್ತೆ. ಇಲ್ಲಿ ನೋಡ್ರಿ, ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಒಂದು JPG ಫಾರ್ಮೆಟ್ ಅಲ್ಲಿ ಇರ್ಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಆಡ್ ಅಟ್ಯಾಚ್ಮೆಂಟ್ ಅಂತ ಕೊಟ್ಟಾಗ ಇಲ್ಲಿ ಕೆಲವೊಂದು ನಿಮ್ಮ ಫೀಸ್ ಇನ್ ರಿಸಿಪ್ಟ್ಸ್ ಇರ್ಬೋದು, ಕೆಲವೊಂದು ಮಾರ್ಕ್ಸ್ ಕಾರ್ಡ್ ಇಲ್ಲಿ ಇವೆಲ್ಲ ಅಟ್ಯಾಚ್ ಮಾಡ್ಕೊಂತ ಹೋಗುತ್ತೆ. ನೀವು ಅಟ್ಯಾಚ್ ಮಾಡ್ತಾ ಇಲ್ಲ, ಅಟ್ಯಾಚ್ಮೆಂಟ್ ಗಳು ಯಾವ್ಯಾವ ಅಟ್ಯಾಚ್ ಮಾಡ್ಬೇಕಂತ ತೋರಿಸ್ತಾ ಹೋಗುತ್ತೆ. ಸಿಗ್ನೇಚರು, ಮಾರ್ಕ್ಸ್ ಕಾರ್ಡ್ ಇವೆಲ್ಲ ಏನೇನು ಅಂತಂದು ಇದು ಅಟ್ಯಾಚ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಡಿಕ್ಲರೇಷನ್ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಯಶಸ್ವಿ ಸ್ಕೀಮ್ ಅಲ್ಲಿ ಅಪ್ಲೈ ಮಾಡಿರೋರು ಇದ್ರ ಮೇಲೆ ಅಪ್ಲೈ ಮಾಡಕ್ ಬರ್ತಿಲ್ಲ. ಯಶಸ್ವಿ ಸ್ಕೀಮ್ ನವರು ನಾನು ಹೇಳ್ದಂಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಇದು. AICT ಸರಸ್ವತಿ ಸ್ಕಾಲರ್ಶಿಪ್ ಸ್ಕೀಮ್ ಬಂದ್ಬಿಟ್ಟು ಬೇರೆ ಡಿಗ್ರಿ ಅವರಿಗೆ, ಅದ್ರಲ್ಲೂ ಏನಂತಂದ್ರೆ BCA, BMS, BBA ನವರು ಅಷ್ಟೇ ಸಬ್ಮಿಟ್ ಮಾಡೋದು. ನೆಕ್ಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಏನಾದ್ರೂ ಮೆಸೇಜ್ ಸೆಲೆಕ್ಷನ್ ಆದ್ರೆ ನಿಮ್ಗೆ ಮೇಲ್ ಥ್ರೂ ಇನ್ಫಾರ್ಮ್ ಮಾಡ್ತಾ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.